ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡದಲ್ಲಿ ಅಸಿಸ್ಟೆಂಟ್ ಆಫೀಸ್ ಕ್ಲರ್ಕ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2025 ನೋಟಿಫಿಕೇಶನು. ಅದೇ ರೀತಿ ಎಲ್ಲವೂ ನೇರ ನೇಮಕಾತಿಯಾಗಿರಲಿದೆ. 37,000 ರೂಪಾಯಿವರೆಗೂ ವೇತನವಿದ್ದು ಉದ್ಯೋಗ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. CCI ರಿಕ್ವೈರ್ಮೆಂಟ್ 2025 ಅಂತ ಹೇಳಿದ್ರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರಲ್ಲಿ ಅಗತ್ಯವಿರುವ ವಿವಿಧ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಲು ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಸಂದರ್ಶನಕ್ಕೆ ಅರ್ಜಿ ಕರೆಯಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ವೇತನ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವಯೋಮಾನ, ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ತಾತ್ಕಾಲಿಕ ಫೀಲ್ಡ್ ಅಸಿಸ್ಟೆಂಟ್, ತಾತ್ಕಾಲಿಕ ಆಫೀಸರ್ ಕ್ಲರ್ಕ್ ಮತ್ತು ಜನರಲ್ ತಾತ್ಕಾಲಿಕ ಆಫೀಸರ್ ಕ್ಲರ್ಕ್ ಅಕೌಂಟ್ಸ್ ಇರ್ತಕ್ಕಂಥದ್ದು. ನೋಡಿ, ಇವೆಲ್ಲವೂ ಯಾವೆಲ್ಲ ಹುದ್ದೆಗಳು ಹೇಳ್ತಾ ಇದ್ದೀನಿ, ಈ ಎಲ್ಲವೂ ತಾತ್ಕಾಲಿಕ ಹುದ್ದೆಗಳಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಫೀಲ್ಡ್ ಅಸಿಸ್ಟೆಂಟ್ ಇರ್ತಕ್ಕಂಥದ್ದು, ಆಫೀಸ್ ಕ್ಲರ್ಕ್ ಇರ್ತಕ್ಕಂಥದ್ದು, ಜನರಲ್. ಓಕೆ, ಅದೇ ರೀತಿ ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದರೆ ನಾವಿಲ್ಲಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಹುಬ್ಬಳ್ಳಿಯಲ್ಲೇ ಕರ್ತವ್ಯನ ನಿರ್ವಹಿಸ್ತಕ್ಕಂಥದ್ದು. ಓಕೆ, ಅಲ್ಲಿ ಹುಬ್ಬಳ್ಳಿಯಲ್ಲಿ. ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ನೋಡಿ, ಇಲ್ಲಿ ವಿವಿಧ ಒಂದು ಹುದ್ದೆ ಇರ್ತಕ್ಕಂಥ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಹಾಗಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದರೆ ನೋಡಿ, ತಾತ್ಕಾಲಿಕ ಫೀಲ್ಡ್ ಅಸಿಸ್ಟೆಂಟ್ ಇರ್ತಕ್ಕಂಥದ್ದು BSc ಅಗ್ರಿಕಲ್ಚರ್ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ನೋಡಿ, ಫೀಲ್ಡ್ ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಗೆ BSc ಅಗ್ರಿಕಲ್ಚರ್ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ತಾತ್ಕಾಲಿಕ ಆಫೀಸರ್ ಕ್ಲರ್ಕ್ ಜನರಲ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ನೋಡಿ, ನೀವಿಲ್ಲಿ ಯಾವುದೇ ಡಿಗ್ರಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ಕಂಪ್ಯೂಟರ್ ನಾಲೆಜ್ ಅಂದರೆ ಕಂಪ್ಯೂಟರ್ ಸ್ಕಿಲ್ಲನ್ನು ಕಂಪಲ್ಸರಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ತಾತ್ಕಾಲಿಕ ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು BCom ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ನೋಡಿ, ಇಲ್ಲಿ ಇವರು ತಾತ್ಕಾಲಿಕ ಆಫೀಸ್ ಕ್ಲರ್ಕ್ ಹುದ್ದೆಗೆ ಅಕೌಂಟ್ಸ್ ಇರ್ತಕ್ಕಂಥ ಹುದ್ದೆಗೆ BCom ಪದವಿಯನ್ನು ಹೊಂದಿರಬೇಕಾದ್ರೆ BCom ಡಿಗ್ರಿನ ಹೊಂದಿರಬೇಕಾಗತ್ತೆ. ಇದರ ಜೊತೆಗೆ ಇವರು ಕೂಡ ಕಂಪ್ಯೂಟರ್ ಜ್ಞಾನವನ್ನು ಕಂಪಲ್ಸರಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಿವಿಧ ಹುದ್ದೆಗಳಿದ್ದಾವೆ. ಆ 3 ಹುದ್ದೆಗಳಿಗೆ ಕಂಪ್ಯೂಟರ್ ಅನ್ನೋದು ಕಂಪಲ್ಸರಿ ಆಗಿರಲಿದೆ. ವಯೋಮಿತಿ ಬಗ್ಗೆ ನಾವು ಅದೇ ರೀತಿ ಮಾಹಿತಿ ನೋಡೋದಾದರೆ ದಿನಾಂಕ 1 ಸೆಪ್ಟೆಂಬರ್ 2025ಕ್ಕೆ ಅನ್ವಯವಾಗುವಂತೆ ಗರಿಷ್ಠ ವಯಸ್ಸೆಷ್ಟಿರಬೇಕು? 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದು ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದ್ದು SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, PH ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಹಾಗಾದರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಹುದ್ದೆ ಮತ್ತು ಆ ಹುದ್ದೆಗೆ ಅನುಗುಣವಾಗಿ ವೇತನ ಎಷ್ಟಿದೆ ನೋಡೋದಾದರೆ ತಾತ್ಕಾಲಿಕ ಫೀಲ್ಡ್ ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 37,000 ರೂಪಾಯಿ ವೇತನವಿದ್ದರೆ ತಾತ್ಕಾಲಿಕ ಆಫೀಸರ್ ಕ್ಲರ್ಕ್ ಜನರಲ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 25,500 ರೂಪಾಯಿವರೆಗೂ ವೇತನ. ತಾತ್ಕಾಲಿಕ ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೂಡ 25,500 ರೂಪಾಯಿವರೆಗೂ ಪ್ರತಿ ತಿಂಗಳು ಇರ್ತಕ್ಕಂಥ ವೇತನವಾಗಿರುತ್ತೆ. ಹಾಗಾದರೆ ಈ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಸಂದೇಶ ನಡೆಸಿ ಅಭ್ಯರ್ಥಿಗಳ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು. ನೋಡಿ, ಇಲ್ಲಿ ಯಾವುದೇ ರೀತಿ ಎಕ್ಸಾಮನ್ನು ಇರೋದಿಲ್ಲ. ಇಲ್ಲಿ ನೇರ ಸಂದರ್ಶನ ಇರ್ತಕ್ಕಂಥದ್ದು. ಅಂದರೆ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಾನು ನಿಮಗೆ ಒಂದು ಸಮಯ ಮತ್ತು ದಿನಾಂಕ, ಸ್ಥಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಆ ಒಂದು ಸಮಯ, ದಿನಾಂಕ, ಸ್ಥಳಕ್ಕೆ ನೀವು ಹೋಗಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೇರ ಸಂದರ್ಶನಕ್ಕೆ ಭಾಗಿಯಾಗಿ ಸಂದರ್ಶನದಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಮತ್ತು ಕೆಟಗರಿ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು. ಹಾಗಾದರೆ ಈ ಅರ್ಜಿಗಳನ್ನ ಹೇಗೆ ಸಲ್ಲಿಸೋ ವಿಧಾನ ಹೇಗಪ್ಪ ಅಂದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆಫ್ಲೈನ್ ಮೂಲಕ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂಬುದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಮುಂದೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ನೋಡಿ, ಸಂದರ್ಶನ ಸ್ಥಳ ನೋಡಿ, ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಡ್ರೆಸ್ಗೆ ತಾವುಗಳು ಹೋಗಬೇಕಾಗತ್ತೆ. ಓಕೆ,
ಈ ಅಡ್ರೆಸ್ಸಿಗೆ ಹೋಗೋ ಮುಂಚೆ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಕೊಟ್ಟಿರುತ್ತೇನೆ. ಆ ಅಪ್ಲಿಕೇಶನ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನಿಮ್ಮೆಲ್ಲ ದಾಖಲಾತಿಗಳೊಂದಿಗೆ ಓಕೆ ನಿಮ್ಮೆಲ್ಲ ದಾಖಲಾತಿಗಳೊಂದಿಗೆ ಸಂದರ್ಶನ ಇರ್ತಕ್ಕಂಥ ಸ್ಥಳ ಡೆಪ್ಟಿ ಜನರಲ್ ಮ್ಯಾನೇಜರ್ ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, 3rd ಫ್ಲೋರ್, WB ಫಾಜಾ, ಅಪೋಸಿಟ್ ನಾರ್ತ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ನ್ಯೂ ಕಾಟನ್ ಮಾರ್ಕೆಟ್, ಹುಬ್ಬಳ್ಳಿ 580029 ಕರ್ನಾಟಕ. ಈ ಒಂದು ಅಡ್ರೆಸ್ಗೆ ತಾಂಗಳು ಹೋಗಬೇಕಾಗತ್ತೆ. ಯಾವ ದಿನಾಂಕ ಮತ್ತು ಸಮಯ ಬಗ್ಗೆ ಕೂಡ ನಾನಿಲ್ಲಿ ವಿವರವನ್ನು ಕೊಡುತ್ತೇನೆ. ತಾತ್ಕಾಲಿಕ ಫೀಲ್ಡ್ ಆಫೀಸ್ ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಗಳು ಅಂದರೆ ತಾತ್ಕಾಲಿಕ ಆಫೀಸ್ ಕ್ಲರ್ಕ್ ಜನರಲ್ ಹುದ್ದೆಗೆ ನೇರ ಸಂದರ್ಶನ ದಿನಾಂಕ ಸೆಪ್ಟೆಂಬರ್ 17, 2025 ಬೆಳಗ್ಗೆ 10 ಇಂದ ಸಂಜೆ 5 ಗಂಟೆವರೆಗೆ ನಡೆಯಲಿದೆ. ನೀವು ಈ ಒಂದು ಅಡ್ರೆಸ್ಗೆ ಹೋಗಿ ಮತ್ತು ಸೆಪ್ಟೆಂಬರ್ 17, 2025 ಬೆಳಗ್ಗೆ 10 ನೀವು ಅಲ್ಲಿ ಹಾಜರಾಗಿರಬೇಕಾಗತ್ತೆ ನಿಮ್ಮ ಅಪ್ಲಿಕೇಶನ್ ಜೊತೆಗೆ. ಅದೇ ರೀತಿ ತಾತ್ಕಾಲಿಕ ಆಫೀಸ್ ಕ್ಲರ್ಕ್ ಅಕೌಂಟ್ಸ್ ಹುದ್ದೆಗೆ ನೇರ ನೇಮಕಾತಿ ದಿನಾಂಕ ಸೆಪ್ಟೆಂಬರ್ 18, 2025 ಇದು ಕೂಡ ಬೆಳಗ್ಗೆ 10 ಸಾಯಂಕಾಲ 5 ಗಂಟೆವರೆಗೂ ನಡೆಯಲಿದೆ. ನೀವು ಬೆಳಗ್ಗೆ 10 ಅಲ್ಲಿ ಹಾಜರಿರ್ತಕ್ಕಂಥದ್ದು ನಿಮ್ಮ ಎಲ್ಲ ದಾಖಲಾತಿ ಅಪ್ಲಿಕೇಶನ್ ಜೊತೆಗೆ. ಓಕೆ, ಈ ರೀತಿ ನಾನು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.